ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ಇವತ್ತು ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ನ ರಿಲೇಟೆಡ್ ಒಂದು ಪ್ರಾಬ್ಲಮನ್ನು ನೋಡುವ. ಸಚಿನ್ ಆ್ಯಂಡ್ ರಾಹುಲ್ were partners in a firm sharing profit and losses in the ratio of 3:2. They admit Dhoni for 1/6 share in profits and guaranteed that his share of profits will not be less than 25,000. Total profit of the firm were 90,000. Calculate share of profit for each partner when guarantee is given by Sachin and Rahul equally. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕೇಳಿದ್ದಾರೆ. ಈಗ ನಾವು ಫಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳುವ. ಸಚಿನ್ ಮತ್ತು ರಾಹುಲ್ ದೇ ಆರ್ ಪಾರ್ಟ್ನರ್ಸ್. ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ 3:2. ಧೋನಿ ಶೇರ್ ಈಸ್ 1/6 ಶೇರ್ ಇನ್ ಪ್ರಾಫಿಟ್ಸ್. ಟೋಟಲ್ ಪ್ರಾಫಿಟ್ ಎಷ್ಟು ಹೇಳಿದ್ದಾರೆ? 90,000. ಗ್ಯಾರಂಟಿ ದ್ಯಾಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ ಅಂತ ಹೇಳಿದ್ದಾರೆ 25,000. ನಾವು ಯಾವ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವಂಥದ್ದು ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ದೇವೆ ಒಂದು ವಿಡಿಯೋ. ಹೇಗೆ ಮಾಡುವಂಥದ್ದು? ಆಲ್ ದ ಎಕ್ಸ್ಪೆನ್ಸಸ್ ವಿ ವಾಂಟ್ ಟು ರೈಟ್ ಇನ್ ಡೆಬಿಟ್, ಆಲ್ ದ ಇನ್ಕಮ್ಸ್ ವಿ ವಾಂಟ್ ಟು ರೈಟ್ ಇನ್ ಕ್ರೆಡಿಟ್ ಅಲ್ವಾ? ಫಸ್ಟ್ ನಾವೇನು ಬರಿಬೇಕಾದ್ದು? ಕ್ರೆಡಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಿಬೇಕು. ಟೋಟಲ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? 90,000 ಬರಿಬೇಕು. ನೆಕ್ಸ್ಟ್ ಆಲ್ ದ ಎಕ್ಸ್ಪೆನ್ಸಸ್ ಅನ್ನು ನಾವೇನು ಡೆಬಿಟಲ್ಲಿ ಬರಿತೇವೆ ನಾವು. ಬಟ್ ಇನ್ ದಿಸ್ ಪ್ರಾಬ್ಲಮಲ್ಲಿ ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕರೆಕ್ಟಾ? ಸೊ ದ್ಯಾಟ್ ನಾವೀಗ ಕ್ಲೋಸ್ ಮಾಡಬೇಕು. ಹೇಗೆ ಕ್ಲೋಸ್ ಮಾಡುವಂಥದ್ದು? ಡೆಬಿಟ್ ಕಡಿಮೆ ಉಂಟು, ಕ್ರೆಡಿಟ್ ಜಾಸ್ತಿ ಉಂಟು, ಕರೆಕ್ಟಾ? ಹಾಗಂತಾದರೆ ಏನಾಯಿತು? ಇನ್ಕಮೇ ಜಾಸ್ತಿ ಉಂಟು, ಎಕ್ಸ್ಪೆಂಡಿಚರ್ ಇಲ್ಲ ನಮ್ಮಲ್ಲಿ ಅಲ್ವಾ? ಎಕ್ಸ್ಪೆನ್ಸಸ್ 0 ಉಂಟು. ಆಗ ಏನಾಗ್ತದೆ? ಇನ್ಕಮೇ ಜಾಸ್ತಿ ಇರುವ ಕಾರಣ ವಿ ಗಾಟ್ ಪ್ರಾಫಿಟ್, ಕರೆಕ್ಟಾ? ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಯಾರಿಗೆ? ಆಲ್ 3 ಪಾರ್ಟ್ನರ್ಸ್ಗೆ ನಾವು ಶೇರ್ ಮಾಡಬೇಕು. ಹೀಗೆ ಶೇರ್ ಮಾಡುವಂಥದ್ದು ವಿ ಆರ್ ಹ್ಯಾವಿಂಗ್ ಓನ್ಲಿ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ಪಾರ್ಟ್ನರ್ ಶೇರ್ ಇರುವಂಥದ್ದು. ಬಟ್ ವಿ ವಾಂಟ್ ಟು ಶೇರ್ ಇಟ್ ಅಲ್ವಾ ಟು ದಿ ಆಲ್ ದ ಪಾರ್ಟ್ನರ್ಸ್. ಯಾವ ರೇಷಿಯೋದಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು? ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಪಾರ್ಟ್ನರ್ ಅಡ್ಮಿಟ್ ಆದ ಕಾರಣ ನಾವೇನು ಮಾಡಬೇಕು? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ನಾವು ಅದನ್ನು ಶೇರ್ ಮಾಡಬೇಕು, ಕರೆಕ್ಟಾ? ನಾವು ಫಸ್ಟ್ ವಿ ವಾಂಟ್ ಟು ಫೈಂಡ್ ಔಟ್ ದೇರ್ ಕ್ಯಾಪಿಟಲ್ ಅಲ್ವಾ? ಎಷ್ಟು ಕ್ಯಾಪಿಟಲ್ ಉಂಟಂತ ನಾವು ನೋಡಬೇಕಂತಂದರೆ ನಮ್ಮಲ್ಲಿರುವ ಇನ್ಫಾರ್ಮೇಷನ್ ಪ್ರಾಫಿಟ್ ಮಾತ್ರ. ಪ್ರಾಫಿಟಲ್ಲಿ ಇಷ್ಟು ಅವರ ಕ್ಯಾಪಿಟಲ್ ಅಂತ ನಾವು ನೋಡಬೇಕು, ಕರೆಕ್ಟಾ? ನಾವು ಫಸ್ಟ್ ವಿ ವಾಂಟ್ ಟು ಫೈಂಡ್ ಔಟ್ ಏನು? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಮಾಡಬೇಕು. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 3:2. ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು ಕೊಟ್ಟಿದ್ದಾರೆ? 1/6. ನಾವು ಏನು ಮಾಡಬೇಕು? ಎರಡೇ ಇನ್ಫಾರ್ಮೇಷನ್ ಇರುವಾಗ ರಿಮೈನಿಂಗ್ ಶೇರನ್ನು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಶೇರ್ ಈಸ್ 1 ಅಂತ ಎಸ್ಯೂಮ್ ಮಾಡಿಕೊಳ್ಬೇಕು. ಅದರಲ್ಲಿ ನ್ಯೂ ಪಾರ್ಟ್ನರ್ ಶೇರ್ 1/6 ಉಂಟು, ರಿಮೈನಿಂಗ್ ಶೇರ್ 5/6. ಮತ್ತೇನು ಮಾಡಬೇಕು? ನ್ಯೂ ರೇಷಿಯೋದು ಫಾರ್ಮುಲಾ ಅಪ್ಲೈ ಮಾಡಬೇಕು. ದಟ್ ಈಸ್ ಓಲ್ಡ್ ರೇಷಿಯೋ ಇಂಟು ರಿಮೈನಿಂಗ್ ಶೇರ್. ಓಲ್ಡ್ ರೇಷಿಯೋ 3/2 ಅಂತ ಉಂಟಂದರೆ 3/5, 2/5 ಸಚಿನ್ಗೆ ಮತ್ತು ರಾಹುಲ್ಗೆ ಹಾಕಬೇಕು. ಇಂಟು 5/6 ರಿಮೈನಿಂಗ್ ಶೇರ್ 5/6. ನಾವು ಮಲ್ಟಿಪ್ಲೈ ಮಾಡಿ 3 5s are 15, 5 6s are 30, 2 5s are 10, 5 6s are 30. ಈಗ ಇಬ್ಬರ ಶೇರ್ ನಮಗೆ ಸಿಕ್ಕಿತು. ಆಗ ಇನ್ನೊಬ್ಬ ಇದ್ದಾನೆ ಧೋನಿ, ನ್ಯೂ ಪಾರ್ಟ್ನರ್. ಅವನ ಶೇರ್ ಕೊಟ್ಟಿದ್ದಾರೆ 1/6 ಅಂತ. ಅದನ್ನು ನಾವು 30ಗೆ ಕನ್ವರ್ಟ್ ಮಾಡಬೇಕು. ಇಂಟು 5 ಮಾಡಿದರೆ 5/30 ಆಗ್ತದೆ. ನಾವು 15/30, 10/30, 5/30 ಅಂತ ನಾವು ಸಿಗುವಂಥದ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡುವ. ರೇಷಿಯೋವನ್ನು ಯಾವತ್ತೂ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇಡುವಂಥದ್ದು. ಆಗ 5 3s 5 2s 5 1s 3:2:1 ಅಂತ ಆಗ್ತದೆ. ಈ ರೇಷಿಯೋವನ್ನು ನಾವು ತಗೊಳ್ಳುವಂಥದ್ದು ಎಲ್ಲಿ ತಗೊಳ್ಬೇಕು? ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ಗೆ ತಗೊಳ್ಬೇಕು ನಾವು. ಸಚಿನ್ಸ್ ಕ್ಯಾಪಿಟಲ್
ದಟ್ ಈಸ್ 90,000 ಇಂಟು 3/6 45,000 ಅಲ್ವಾ. ದೆನ್ ರಾಹುಲ್ 90,000 ಇಂಟು 2/6 30,000 ಬಂತು. ಧೋನಿಸ್ ಕ್ಯಾಪಿಟಲ್ 90,000 ಇಂಟು 1/6 15,000 ಬಂತು. ಇದರಲ್ಲಿ 45,000 ಸಚಿನ್ಸ್ ಕ್ಯಾಪಿಟಲ್, 30,000 ರಾಹುಲ್ಸ್ ಕ್ಯಾಪಿಟಲ್, 15,000 ಧೋನಿಸ್ ಕ್ಯಾಪಿಟಲ್ ಬಂತು. ಈಗ ಏನು ಹೇಳಿದ್ದಾರೆ, ಸಚಿನ್ ಮತ್ತು ರಾಹುಲ್ ಏನು ಹೇಳ್ತಾರೆ, ದೇ ಗಿವನ್ ಗ್ಯಾರಂಟಿ ಟು ಯಾರಿಗೆ, ಧೋನಿಗೆ ನಾವು ಈಕ್ವಲ್ ಆಗಿ ಅಮೌಂಟನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಕರೆಕ್ಟಾ? ಇಲ್ಲಿ ನೋಡಿ ಲಾಸ್ಟ್, ಕ್ಯಾಲ್ಕುಲೇಟ್ ದಿ ಶೇರ್ ಆಫ್ ಪ್ರಾಫಿಟ್ ಫಾರ್ ದಿ ಈಚ್ ಪಾರ್ಟ್ನರ್ ವೆನ್ ಗ್ಯಾರಂಟಿ ಈಸ್ ಗಿವನ್ ಬೈ ಸಚಿನ್ ಆ್ಯಂಡ್ ರಾಹುಲ್ ಈಕ್ವಲಿ ಅಂತ ಹೇಳಿದ್ದಾರೆ. ಈಕ್ವಲಿ ಅಂತ ಹೇಳಿದರೆ ಏನರ್ಥ, 1:1 ಅಂತ ಅರ್ಥ. ಕರೆಕ್ಟಾ? ಈಗ ಯಾವ ಅಮೌಂಟಿಗೆ 1:1 ಹಾಕಬೇಕಂತ ಒಂದು ಗೊತ್ತಿರಬೇಕು. ಅದಕ್ಕೆ ನಾವೇನು ಮಾಡಬೇಕು, ಡೆಫಿಷಿಯನ್ಸಿಯನ್ನು ಫೈಂಡ್ ಔಟ್ ಮಾಡಬೇಕು. ಡೆಫಿಷಿಯನ್ಸಿ ಆಫ್ ಧೋನಿ, ಅವನು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟೀಡ್ ಟು ಧೋನಿ ಎಷ್ಟು ಹೇಳಿದ್ದಾರೆ, 25,000 ಅಂತ ಹೇಳಿದ್ದಾರೆ. ಪ್ಲಸ್ ಶೇರ್ ಆಫ್ ಪ್ರಾಫಿಟ್ ಆ್ಯಸ್ ಪರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ದಟ್ ಈಸ್ 90,000 ಇಂಟು 1/6 ಎಷ್ಟಾಯಿತು, ಅವನ ಕ್ಯಾಪಿಟಲ್ 15,000. 25,000 ಇತ್ತು, ಅದರಲ್ಲಿ 15,000 ಅವನದೇ ಕ್ಯಾಪಿಟಲ್. ನಾವು ಈ ನೀಡ್ 10,000 ರುಪೀಸ್. ಈ 10,000 ರುಪೀಸನ್ನು ಹೇಗೆ ಕಲೆಕ್ಟ್ ಮಾಡಿದ್ದಾನೆ, ದಿ ಥ್ರೂ ಆಫ್ ಸಚಿನ್ ಆ್ಯಂಡ್ ರಾಹುಲ್ ಅಲ್ವಾ, 1:1 ರೇಷೋದಲ್ಲಿ ಕಲೆಕ್ಟ್ ಮಾಡಿದ್ದಾನೆ. ಸೊ 10,000 ಇಂಟು 1/2 ವಿ ಗಾಟ್ 5,000. 10,000 ಇಂಟು 1/2 ವಿ ಗಾಟ್ 5,000. ಟೋಟಲ್ ಎಷ್ಟಾಯಿತು, 5,000 ಈಚ್ ಆಯಿತು. ದ್ಯಾಟ್ ಗಿವನ್ ಬೈ ಸಚಿನ್ ಆ್ಯಂಡ್ ರಾಹುಲ್ ಅಲ್ವಾ. ದ್ಯಾಟ್ ಅಮೌಂಟ್ ವಿ ವಾಂಟ್ ಟು ಟೇಕ್ ಹಿಯರ್. ಇಲ್ಲಿ ಕ್ಯಾಪಿಟಲ್ ಸಚಿನ್ ಕೊಟ್ಟ ಕಾರಣ ಅವನಿಂದ ಮೈನಸ್ ಆಗ್ತದೆ, ಕ್ಯಾಪಿಟಲಿಂದ ಮೈನಸ್ ಶೇರಿಂಗ್ ಡೆಫಿಷಿಯನ್ಸಿ 5,000. ನಾವು ಈಸ್ ಕ್ಯಾಪಿಟಲ್ ಈಸ್ 40,000. ರಾಹುಲ್ 30,000 ಕ್ಯಾಪಿಟಲ್ ಇತ್ತು, ಈಗ ಅವನು 5,000 ಡೆಫಿಷಿಯನ್ಸಿಯಾಗಿ ಇದೆ, ಅದರಿಂದಾಗಿ 25,000 ಈಸ್ ಕ್ಯಾಪಿಟಲ್. ಧೋನಿಸ್ ಕ್ಯಾಪಿಟಲ್ 15,000 he received from Sachin as well as ರಾಹುಲಿಂದ 5,000 ಈಚ್, so that his capital will be 25,000. ಈ ರೀತಿಯಾಗಿ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡಿದ್ದೇವೆ. ಈಗ ನಾವು ಟ್ಯಾಲಿ ಮಾಡಬೇಕು. ಡೆಬಿಟ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಆರ್ ಕ್ರೆಡಿಟ್ ಈಸ್ ಈಕ್ವಲ್ ಟು ಡೆಬಿಟ್ ಅಲ್ವಾ, ನಮ್ಮ ರೂಲ್ಸ್ನ ಪ್ರಕಾರ. ನಾವು 90,000 ಕ್ರೆಡಿಟ್ ಸೈಡಲ್ಲಿಟ್ಟು ನಾವು 40 ಪ್ಲಸ್ 25,000 ಪ್ಲಸ್ 25,000 ಟೋಟಲ್ ಎಷ್ಟಾಯಿತು, 90,000 ಆಯಿತಾ. ಈಗ ಡೆಬಿಟ್ ಕೂಡ ಈಕ್ವಲ್ ಆಯಿತು, ಕ್ರೆಡಿಟ್ ಕೂಡ ಈಕ್ವಲ್ ಆಯಿತು. ಈ ರೀತಿಯಾಗಿ ನಾವೇನು ಮಾಡುವಂಥದ್ದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಆನ್ ದಿ ಬೇಸಿಸ್ ಆಫ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಲಾಸ್ಟ್ ಮೊನ್ನೆ ಎಕ್ಸಾಮಲ್ಲಿ ಕೇಳಿದರು, ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಅಂತ. ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಅದರಿಂದಾಗಿ ದಯವಿಟ್ಟು ಇದನ್ನು ನೀವು ನೋಡಿಕೊಳ್ಳೇಬೇಕು. ಅದೇ ರೀತಿ ಸೆಕೆಂಡ್ PUC ಆ್ಯಂಡ್ ಫಸ್ಟ್ PUC ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದ ಈ ರೀತಿ ಕ್ಲಾಸ್ಗಳಿಗೆ ನಮ್ಮ ಕಾಮರ್ಸ್ ಕಲಿಯೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಡೌಟು ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ರಿಕ್ವೆಸ್ಟ್ ಇದ್ದಲ್ಲಿ ಕಮೆಂಟ್ನ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.